ಆದರೆ ನಾನು ಒಬ್ಬಳೇ ಹೋಗ್ತಾ ಇರೋದು ಇವತ್ತು. ಅದರಲ್ಲಿ ಒಂದು ಖುಷಿ ಇದೆ. ಎಷ್ಟು ಖುಷಿಯಾಗಿದೆ ಅಂತಂದ್ರೆ ಅಷ್ಟು ಖುಷಿಯಾಗಿದೆ ಅವನಿಗೆ. ಜಡೆ ನೋಡೆ ನಿಂದು. ಮಶ್ರೂಮ್ ಇದು ನೋಡಿ, ಇದು ಸೋಯಾ ಚಂಕ್ಸ್. ಅಯ್ಯೋ ಇಲ್ಲಿ ನೋಡು, ನಾನು ತಿಂತೀನಿ. ಬೇಕು ಅಂದ್ರೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಗಾಡ್ಮೇಡ್ ಕಪಲ್ ಯೂಟ್ಯೂಬ್ ಚಾನಲ್. ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀನಿ, ಬಟ್ ಆದರೆ ನಾನು ಒಬ್ಬಳೇ ಹೋಗ್ತಾ ಇರೋದು ಇವತ್ತು. ನಮ್ಮ ಮನೆಯವರು ಬರ್ತಾ ಇಲ್ಲ. ಇಷ್ಟೆಲ್ಲ ಲಗೇಜ್ ತೊಗೊಂಡು ಈ ಹುಡುಗನ ಬಿಟ್ಟು ಇಲ್ಲೂ ಒಂದು ಬ್ಯಾಗ್ ಇದೆ ತೊಗೊಂಡು ಹೋಗ್ತಾ ಇದ್ದೆ. ಫಸ್ಟ್ ಟೈಮ್ ನಾನು ಒಬ್ಬಳನ್ನೇ ಕಳಿಸ್ತಾ ಇದೆಯಾ? ಹೆಂಗೆ ಅನಿಸ್ತಾ ಇದೆ? ಅದು 3 ಡೇಸ್ಗೋಸ್ಕರ. ಅಂದರೆ ನಾನೊಂದು 5-6 ಡೇಸ್ ಅಲ್ಲೇ ಇರ್ತೀನಿ, ಬಟ್ ಅದರಲ್ಲಿ ಒಂದು 3 ಡೇಸ್ ಖುಷಿ ಇದೆ. 25% ಖುಷಿ ಇಲ್ಲ. ಅಪ್ಪ 75% ಖುಷಿ ಇದೆ ಅಂತೆ. ಬಿಕಾಸ್ ನಾನು ಹೋಗ್ತಾ ಇದ್ದೀನಿ, ಕೇಳಲ್ಲ ಏನಿಲ್ಲ, ಸುತ್ತಾಡ್ಬೋದು ಆರಾಮಾಗೆ ಅಲ್ವಾ ಬಾಬಾ? ಇದಕ್ಕೆ ಕಾಯ್ತಾ ಇರ್ತಿರುತ್ತಾನೆ ಮೆಟರ್ನಿಟಿ ಲೀವ್ಗೆ ಹೋಗ್ಲಪ್ಪ, ವೈಫ್ಸ್ ಎಲ್ಲ ಅಂತ. ಇಲ್ಲ, ಬಟ್ ಬರ್ತೀನಲ್ಲ ಫ್ರೈಡೆ. ಹಾಂ, ಪ್ರತಿದಿನ ಜನ ಇರ್ತಾರೆ. ಅಲ್ಲ, ಯಾಕೋ ಐತಿ ತುಂಬ ಜನ ರೈಲ್ವೆ ಸ್ಟೇಷನಲ್ಲಿ. ಹಾಂ, ನೋಡಿ ಎಷ್ಟು ಜನ ಇದ್ದಾರೆ. ಎಲ್ಲ ಅದೇ ಬೆಳಗ್ಗೆನೇ ಹೋಗ್ಬಿಟ್ರೆ ಚೆನ್ನಾಗಿ ಅಂತ ಹೇಳಿ ತುಂಬ ಜನ ಇದ್ದಾರೆ. ಫೈನಲಿ ಈಸ್ ಲೀವಿಂಗ್. ಲಗೇಜ್ನೆಲ್ಲ ಸೆಟಲ್ ಮಾಡಿ ಟಾಟಾ. ಫಸ್ಟ್ ಟೈಮ್ ನಮ್ಮ ಅಮ್ಮನ ಮನೆಗೆ ನಾನು ಒಬ್ಬಳನ್ನೇ ಕಳಿಸ್ತಾ ಇರೋದು ಅಲ್ವಾ? ಎಷ್ಟು ಖುಷಿಯಾಗಿದೆ ಅಂತಂದ್ರೆ ಅಷ್ಟು ಖುಷಿಯಾಗಿದೆ ಅವನಿಗೆ. ಮೀಟಿಂಗ್ ಇದೆ, ಈಗ ಮೀಟಿಂಗಿಗೆ ಹೋಗ್ಬೇಕು. ಒನ್ ಸ್ಟಾರ್ಟಿಂಗು ಫುಲ್ ಫ್ರೀ. ಫೈನಲಿ ನಾನು ಹೊರಟಿದ್ದೀನಿ. ನನ್ನ ಪಿಕ್ ಮಾಡ್ಲಿಕ್ಕೆ ನನ್ನ ತಂಗಿ ಬರ್ತಾಳೆ. ಅಲ್ಲಿ ಮನೆಯವ್ರು ಹೋಗಾಯಿತು. ನಾನು ಅವಳ ಬ್ಯಾಗ್ ಎತ್ಕೊಂಡಿದ್ದೀನಿ ಅಂತ ಇವಾಗ ಅವಳು ನನ್ನ ಬ್ಯಾಗ್ ಎತ್ಕೊಂಡು ನಾನು ಕರ್ಕೊಂಡು ಹೋಗಕ್ಕೆ ಬಂದಿದ್ದಾಳೆ. ಫೈನಲಿ ಶಿ ಕೇಮ್ ಟು ಟೇಕ್ ಮಿ. ಜಡೆ ನೋಡೆ ನಿಂದು. ಏನು ಬರೈತೆ ಒಂದು ಬ್ಯಾಗ್. ಅಮ್ಮ ಎಲ್ಲ ಅವಳಿಗೆ ತಂದಿರೋ ಬಟ್ಟೆನೇ ಕಣಮ್ಮ. ಆದ್ರೂ ಅವಳು ಎಷ್ಟು ಸ್ಲಿಮ್ ಆಗಿದ್ದಾಳಲ್ಲ. ಸೊ ನೋಡಿ, ಆಕ್ಚುಲಿ ಅವಳು ನಾನು ಅಂತ ಏನಿಲ್ಲ, ಇಬ್ರಿಗೂ ತುಪ್ಪ ಜಾಸ್ತಿ ತಿನ್ಬೇಕು ಅಂತ ಹೇಳಿ ನಮ್ಮಮ್ಮ ಇಷ್ಟು ಬೆಣ್ಣೆ ನಮ್ದು ಸ್ಕೂಲ್ ಮ್ಯಾಮ್ ಇದ್ರು, ಅವರು ಆರ್ಗ್ಯಾನಿಕ್ ಆಗಿ ಎಲ್ಲ ಮತ್ತೆ ಜೇನ್ ತುಪ್ಪನೂ ಕೊಟ್ಟಿದ್ರು. ಎಲ್ಲಿಟ್ಟಿದಾರೋ ಗೊತ್ತಿಲ್ಲ ಮಮ್ಮಿ. ಇದು ಗಿರ್ತಳಿ ಬೆಣ್ಣೆ ಅಂತ. 3 kg ಇದೆಯಾ? ಇದು ಕೆಳಗ್ ತನಕನೂ ಇದೆ ಫುಲ್ಲು. ಇದು ಇಷ್ಟ ಹೈಟ್ ಬಂದಿರೋದು. ನಮ್ಮ ಮಮ್ಮಿ ಸಡನ್ ಆಗಿ ಕರ್ಗಿಸಿದ್ರೆ ಅಮ್ಮ ಏನೊಂದು ಪಾತ್ರೆ, ಈ ಪಾತ್ರೆ ಕರೆಕ್ಟ್ ಆಗ್ಬೋದಾ? ಇದಕ್ಕೂ ಜಾಸ್ತಿ ಆಗುತ್ತಾ? ಇದು ನ್ಯಾಚುರಲ್ ಜೇನ್ ತುಪ್ಪ ಅಂತೆ. ಅವರು ಏನೋ ಹೇಳಿದ್ರು, ಗೊತ್ತಿಲ್ಲ, ಅದು ನನಗೆ ಹೇಳಕ್ ಬರಲ್ಲ. ಬಟ್ ದಿಸ್ ಇಸ್ ನ್ಯಾಚುರಲ್ ಆರ್ಗ್ಯಾನಿಕ್ ಜೇನ್ ತುಪ್ಪ. ನಾನು ವಾಪಸ್ ಮನೆಗೆ ಬಂದಿದ್ದೀನಿ. ಮನೆಗೆ ಬಂದಿರೋ ಅಡ್ವಾಂಟೇಜ್ ನೋಡಿ ಎಷ್ಟಿದೆ. ಜೇನು ತುಪ್ಪ, ವೆಜ್, ಹಂಗಂದ್ರೆ ನಾವು ವೆಜ್ ಅನ್ಕೋಬೇಡಿ, ನಾನ್ ವೆಜ್. ಇವರು ಅನ್ಫಾರ್ಚುನೇಟ್ಲಿ ಟೆಂಪಲ್ಗೆ ಹೋಗೋಕ್ಕಾಗಿಲ್ಲ ಅಂತ ನಾನು ವಾಪಸ್ ಅಮ್ಮನ ಮನೆಗೆ ಬಂದಿದ್ದೀನಿ. ಅದು ಇವಳು ಬಂದು ಅಯ್ಯೋ ಅಂತ ಭಯ ಮಾಡ್ಕೊತಾ ಇದ್ಲು, ಅದಕ್ಕೋಸ್ಕರ ಬಂದಿದ್ದೀನಿ. ಬೆಂಗಳೂರು 2 ದಿನ ಟ್ರಿಪ್ ಹೋಗಿ ಬಂದಿದ್ದಾಳೆ. ಹಂಗೇನಿಲ್ಲ, ಬರ್ತಾ ಇದ್ದೆ. ಇದು ನೋಡಿ ಅವ್ರು ತಂದಿದೆ ಮಶ್ರೂಮ್. ಇದು ನೋಡಿ, ಇದು ಸೋಯಾ ಚಂಕ್ಸ್. ಅಮ್ಮ ಇದು ಮಮ್ಮಿ ಗಿಫ್ಟ್. ಇದು ಪಾತ್ರೆ ತೊಳೆಯ ಗಿಫ್ಟ್. ನನಗೋಸ್ಕರ ಇಷ್ಟೆಲ್ಲ ತಂದಾಳೆ. ಇಲ್ಲ, ಮಶ್ರೂಮು ಸೋಯಾ ಚಂಕ್ಸ್ ನನಗೋಸ್ಕರ ತಂದಿರೋದು. ತಂಗಿಗೋಸ್ಕರ. ಇದು ನನಗೆ ಪಾತ್ರೆ ಚಿಕ್ಕ ನನಗೆ ಕಳಿಸಿದ. ಅಯ್ಯೋ ಇಲ್ಲಿ ನೋಡು, ನಮ್ಮನೆ ಇದಕ್ಕೆ ಫ್ರಿಡ್ಜ್ ಕಲರ್ ಇದಕ್ಕೂ ಫುಲ್ ಮ್ಯಾಚ್ ಆಗುತ್ತೆ. ಚೆನ್ನಾಗಿದ್ದೀನಿ, ತಗೋ ಇದನ್ನು ಹಾಕು. ನಾನೇ ಚೆನ್ನಾಗಿರೋದಿದ್ರೆ ಇದ್ರಲ್ಲೂ ನನ್ನ ಸ್ಮೈಲೇ ಚೆನ್ನಾಗಿರೋದು.
ಫಸ್ಟ್ ಎಷ್ಟೋ ದಿನದ ಆಸೆ ಇದೆ. ಆ್ಯಕ್ಚುಲಿ ನಾವು ಓದ್ಬೇಕಾದ್ರಿಂದನೂ ಅನ್ಕೋತಾ ಇದ್ವಿ, ಬಟ್ ಇನ್ವೆಸ್ಟ್ ಮಾಡಿ ನಮ್ಮ ಅಮ್ಮನ ಹತ್ರ ಉಗಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಇವತ್ತು ಅರ್ನ್ ಮಾಡ್ತಾ ಇದೀವಿ. ಹಾಗಾಗಿ ನಮ್ಮ ದುಡ್ಡಲ್ಲೇ ನಾವು ತಂದಿರೋ ಅಂಥ ಐಟಮ್ ಇದು. ಸೀರಿಯಸ್ಲಿ ನೆಕ್ಸ್ಟ್ ಇಲ್ಲಿ ನನಗೆ ತುಂಬ ಆಸೆ ಇದೆ. ನಮ್ಮ ಅಮ್ಮಂಗೆ ಎಲ್ಲ ಟ್ರಿಪ್ ಸುತ್ತಿಸ್ಬಿಟ್ಟು ಅದು ಮ್ಯಾಗ್ನೆಟ್ಸ್ ಎಲ್ಲ ಇಲ್ಲ ಹಾಕ್ಬೇಕಂತ ಹಾಕಿಸ್ತೀನಿ. ಈ ಥರ ಡಬ್ಬ ತೆಗೆಸ್ಬಿಟ್ಟು ಫಸ್ಟು ಮ್ಯಾಗ್ನೆಟ್ಸ್ ಹಾಕಿಸ್ತೀನಿ ಈ ಥರದ್ದೆಲ್ಲ ಗೋಳನಿಗೆ. ನಮ್ಮಮ್ಮಂಗೆ ಯಾವಾಗಲೂ ನೆನಪಾಗ್ಲಿ ನಾವು ಇದ್ದೀವಿ ಅಂತ ಹೇಳಿ ಗೊತ್ತಾಗಲಿ ಅಂತ ಅಷ್ಟೇ. ಫ್ರೆಶ್ ಆಗಿ ಸ್ನಾನ ಮಾಡಿ ನೀಟಾಗಿ ಪೂಜೆ ಮುಗಿಸಿ ಬಂದು ಪ್ರೇಯರ್ ಮಾಡಿ ತಿಂಡಿ ತಿನ್ನೋಣ ಅಂತ ಬರ್ತಾಯಿದ್ದೀನಿ. ಬೇಡ ನೋಡಿ, ದೋಸೆ ನಮ್ಮ ಮಮ್ಮಿ ಒಂದು ಟ್ರಯಲಿಗೆ ಮಾಡಿಟ್ಟೋಗಿದ್ರು, ಅದನ್ನೇ ಹಾಕ್ಕೊಂಡಿದ್ದೀನಿ. ನನಗೆ ಹಸಿವಾಗುತ್ತೆ, ಟೈಮ್ ಆಗಿದೆ ಅಂತೇಳ್ಬಿಟ್ಟು. ಟೈಮ್ ಆಲ್ರೆಡಿ 10:15 ಅಷ್ಟೇ. ಇನ್ನು ಅವಳು ಹೇಳಿದ್ರೆ ನೋಡಾಗಲೇ 10:15 ಅಂದ್ಕೊಂಡೆ. ಇದು ಕಟ್ಟಾಗಿರೋದಲ್ಲ, ನಮ್ಮನೆ ಇಲಿ ತಿಂದಿರೋದು. ಈ ಇಲಿ ತಿಂದಿರೋದು. ದೋಸೆ ಮಾಡ್ತಿದ್ದೀನಿ. ಇದು ಅವಳು ಮಾಡ್ತಾ ಇರೋ ದೋಸೆ ಮಾಡ್ತಿದ್ದೀನಿ. ಇದು ನಮ್ಮ ನಿಶ್ಮಿತಾ ಮಾಡಿರೋದು. ಚೆನ್ನಾಗಿದೆ ಅಲ್ವಾ? ಇದು ನಿಶ್ಮಿತಾ ಮಾಡಿರೋದು. ನೋಡಿ, ಇನ್ನೊಂದು ಹಾಕಿ ಅಳ್ತಾಗಿ ಒಂದು ತೋರಿಸೆ. ಬಿಸಿ ಇರುತ್ತೆ. ದಪ್ಪ ಹಾಕಿರ್ಲಿ ಇದನ್ನು ಸ್ವಲ್ಪ. ನೋಡಿ ಅವಳು ಎಲ್ಲಿ ಕುತ್ಕೊಂಡಿದ್ದಾಳೆ, ಬಿಟ್ಟರೆ ಹಂಚ ಮೇಲೆ ಕುತ್ಕೊಂತಾಳೆ. ಇದು ನಂದೊಂದು ಇದಿದೆ ಜಾಕೆಟ್. ಈ ಸತಿ ತರೋಣ ಅಂದ್ಕೊಂಡೆ, ಚೆನ್ನಾಗಿತ್ತು. ಶಾರ್ ಒಂದ್ಸಲಿ ಇವಳ್ದು ಏನು ಐಪ್ಯಾಡ್ ಗ್ಯಾಲರಿ ಅಂತ ಹೇಳಿ ಒಂದ್ಸಲಿ ಮಾಡಿಸ್ತೀನಿ. ಲಿಟ್ರಲಿ ಎಂತೆಂಥ ಫೋಟೋ ಇಟ್ಟಿದ್ದಾಳೆ ಅಂದರೆ ಅಂತಂಥ ಫೋಟೋ ಇಟ್ಟಿದ್ದಾಳೆ, ಬಟ್ ಯಾವುದನ್ನೂ ಪೋಸ್ಟ್ ಮಾಡಿಲ್ಲ. ವೇಸ್ಟ್ ಅವಳು. ನಾವು ಮಾವಿನ ಹಣ್ಣನ್ನು ಇಬ್ಬರು ಕಟ್ ಮಾಡ್ಕೊಂಡು ತಿಂದ್ವಿ, ಬಟ್ ಖಾಲಿಯಾಗಿರೋ ಬಟ್ಲು ತೋರಿಸ್ತಿದ್ದೀನಿ. ಯಾಕಂತಂದ್ರೆ ನಮ್ಮಿಬ್ಬರಿಗೂ ಕೂಡ ನೆನಪಿರಲಿಲ್ಲ ಕಟ್ ಮಾಡುವಾಗ ತೋರ್ಸಬೇಕಂತ. ನೋಡಿ ಅವಳು ಹಿಂಗೆ ತಿಂದ್ಲು, ನಾನೆಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಒಳ್ಳೆ ಸೀಕರಣೆ ಥರ ತಿಂದೆ. ಈ ರೇಂಜಿಗೆ ತಿಂದು ಸುಮ್ಮನೆ ಕೂತಿದ್ದೀವಿ ಇಬ್ಬರು. ಇಷ್ಟೋ ತನಕ ನೆನಪಿರಲಿಲ್ಲ ನಮಗೆ. ಈಗ ನಮ್ಮ ಮಮ್ಮಿ ತುಪ್ಪ ಕಾಯಿಸ್ತಾರೆ. ಟೈಮ್ ನೋಡಿ 9:23. ಇಟ್ಸ್ ನೈಟ್. ಇವಾಗ ಡ್ಯೂಟಿಯಿಂದ ಬಂದಿದ್ದಾರೆ. ಬಂದು ಫ್ರೆಶ್ ಅಪ್ ಆಗಿ ಬೆಣ್ಣೆ ಇದೆ. ತಿನ್ಪಿಂಕು ಅದು ಆ್ಯಕ್ಚುಲಿ ಈ ವಿಷಯ ಹೇಳ್ಬೇಕಾದ್ರೆ ನಮ್ಮ ನಿಶ್ಮಿತಾ ಹಲಸಿನ ತಿನ್ನಲ್ಲ, ಯಾಕಂದ್ರೆ ಅವಳಿಗೆ ಅಲರ್ಜಿ, ವಾಂತಿ ಮಾಡ್ತಾಳೆ. ಅವಳಿಗೆ ಬಾಡಿ ಎಲ್ಲ ಆಗ್ಬಾರ್ದಿಲ್ಲ. ಏನಲ್ಲ ವಾಮಿಟ್ ಆಗುತ್ತೆ. ಇದು ಹಿಂಗೆ ಬಿಸಿ ಮಾಡೋದಾ? ಅದು ಕರೆಕ್ಟ್ ಬೇಕು ಅಲ್ಲಮ್ಮ? ನಾನು ಅದು ಒಗ್ಗರಣೆ ಹಾಕ್ತಾರಲ್ಲ ಲಿಟ್ರಲಿ ಅದಕ್ಕೆ ದೊಡ್ಡ ಪಾತ್ರೆ ತಕ್ಕೊಡ್ಲಾ ಅಂತ ಕೇಳಿದೆ ಮಾಮ್. ತುಪ್ಪ ಕಾಯಿಸರಿ ಕನ್ಫ್ಯೂಷನ್ ಆಗ್ಬೇಕು ಇವಾಗ. ಒಗ್ಗರಣೆ ಹಾಕ್ಲಾ ಅಥವಾ ಏನು ಮಾಡಲಿ ಅಂತ ಅವ್ರ ಬೆಣ್ಣೆ ಕಾಯಿಸೋದನ್ನ ಯಾರು ಎಲ್ಲಿ ನೋಡ್ತಾ ಇದ್ದಾರೆ. ಸ್ಕಿನ್ ಹೆಂಗಾಗುತ್ತೆ? ಸ್ಕಿನ್ ಹೆಂಗಾಗುತ್ತೆ ಅದೇ ಕರ್ರಗಿರೋರು ಹಚ್ಕೊಂತಾರೆ. ಬೆಳ್ಳಗಾಗಕ್ಕೆ ನಾವು ಬೆಳ್ಳಗಿದ್ದೀವಿ, ಅದಕ್ಕೆ ಹಚ್ಕೊಳಲ್ಲ. ಫೇಸ್ ಗ್ಲೋ ಬರಲಿ ಅಂತ ನಮ್ಮಮ್ಮ ಬೆಣ್ಣೆ ಹಚ್ಕೊಂತ ಇರೋದು. ಮತ್ತೆ ಆಮೇಲೆ ಏನಂತ ಕಮೆಂಟ್ ಆಗಬೇಡಿ. ಹಲಸಿನ ಹಣ್ಣು ಇದು ಬ್ಯಾರ್ಲೆಕಾಯಿ ಹಾಕಿದ್ದೀನಿ ಅದರಲ್ಲಿ. ನಾನು ತಿಂತಿರ್ಲಿಲ್ವಾ? ತೊಳೆದು ತಿನ್ನು. ಸೋಪ್ ಹಾಕಿ ಯೆಲ್ಲೋ ಕಲರ್ ಇದೆ. ಇದು ಒಂಥರ ಡಾರ್ಕ್ ಯೆಲ್ಲೋ ಇದೆ. ಇದು ಸಂಪಿಗೆ ಕಲರು. Guys, I will show you something, guys. ಅವಳು ಮಾಡಿದ್ಲು ಗೈಸ್. ನೋಡಿ ಗಾಯ್ಸ್, ಇವಳ್ದೆ ಸಂಪು ಜೀವನ. ಹಲಸಿನ ಹಣ್ಣಂತೆ, ಈ ಗ್ವಾವ ಅಂತೆ, ಮಾವಿನಕಾಯಿ ಅಂತೆ. ನೋಡಿ, ನಾನು ಹಲಸಿನ ಹಣ್ಣು ವಾಸನೆ ಸಹ ನನಗಾಗಲ್ಲ, ಆದರೂ ತಿಂದ್ಕೊಂಡು ಕೂತಿದ್ದಾಳೆ. ಅನ್ನ ಸಾರು ಎಲ್ಲ ತಿಂದು ಒಂದ್ಸತಿನೂ ಊಟ ಮಾಡು ಅಂತ ಹೇಳಲಿಲ್ಲ. ತಿನ್ಕೊಂಡು ಆರಾಮಾಗಿ ಕೂತಿದ್ದಾಳೆ. ನೋಡಿ ಗೈಸ್, ಇಂಬ್ಲಿ ಎಷ್ಟಿರುತ್ತೆ ಗೈಸ್? ಇಷ್ಟೇ ಇರುತ್ತೆ ಇಂಬ್ಲಿ, ಇಷ್ಟೇ ಇರುತ್ತೆ. ಆದರೂ ನೋಡ್ರಿ ಈ ಮೂವಿ ಮೊನ್ನೆ ನಾನು ನಮ್ಮಮ್ಮ ಮುಕ್ಕಾಲು ಭಾಗ ನೋಡಿ ಅರ್ಥ ಆಗ್ದಲ್ಲೇ ಬಿಟ್ಟಿದ್ವಿ. ಅದನ್ನು ನೋಡ್ತಾಳೆ. ಅವಳಿಗೆ ಏನು ಅರ್ಥ ಆಗ್ತಿದೋ ಗೊತ್ತಿಲ್ಲ. ಇಷ್ಟೇ. ಯಾಕೆ ಹಿಂಗಿದ್ದೀನಿ ಅಂತ ಅಂದ್ಕೋಬೇಡಿ ಎಲ್ಲರೂ. ನನ್ನ ನೋಡೋರು ನನಗೆ ಹುಷಾರಿಲ್ಲ, ಅದಕ್ಕೆ ನಾನು ಹಿಂಗಾಗಿದ್ದೀನಿ. ಜಾಸ್ತಿ ನಗ್ಬೇಡ. ಏಲಕ್ಕಿ, ಲವಂಗ, ಏಲಕ್ಕಿ. ಇದು ಎಂತ ಬೆಳೆದಲ್ಲಮ್ಮ ಇದು? ನಾರ್ಮಲ್ ಖಾರ ಏನಿಲ್ಲ ತಾನೆ?
ಇಲ್ಲಿರೋದು ಒಣಗೋಗ್ಬಿಟ್ಟಿದೆ. ಬಟ್ ಇದು ನೋಡಿ ಎಷ್ಟು ಫ್ರೆಶ್ ಆಗಿದೆ. ಅದೇ ವಿಳೆದೆಲೆನ ಕಟ್ ಮಾಡಿ, ಆದರೆ ಆ ವಿಳೆದೆಲೆ ತುಪ್ಪಕ್ಕೆ ಹಾಕಿದ್ಮೇಲೆ ತಿನ್ಬೇಕು. ನೀವು ಟೇಸ್ಟ್ ಏನು ಸಕ್ಕತ್ತಾಗಿರಲ್ಲಮ್ಮ. ಆಮೇಲೆ ತಿಂತೀನಿ. ಏನು ನಿನಗೆ ಏನು ಗೊತ್ತಿಲ್ಲ. ಹೋಗಲ್ ಬೆಳ್ಳುಳ್ಳಿ ತೆಗಿ ಹೋಗಲ್ ಫಸ್ಟ್. ಇದು ಅರಿಶಿಣದೆಲೆನಾ? ಇದು ವಿಳೆದೆಲೆ. ನೋಡಿ ನಮ್ಮ ಮನೇಲಿ ಎಲ್ಲ ಎಲೆಗಳು ಇವೆ. ನಾವೇನು ಎಲ್ಲೂ ಹೋಗಿ ತರಬೇಕು ಅಂತೇನಿಲ್ಲ. ಹಾಂ ನಡಿ ಒಳಗೆ ತೋರಿಸ್ ನೋಡಿ ಮಮ್. ನಾನು ಕೆಲಸ ಮಾಡೋದನ್ನ ತೋರ್ಸಲ್ಲ. ಆಮೇಲೆ ಹಾಂ ಅವ್ರು ಹಿತ್ಲಲ್ಲಿ ಬಿಟ್ಟಿರೋಂಥ ಎಲೆ, ನಮ್ಮ ಹಿತ್ಲಲ್ಲಿ ಬಿಟ್ಟಿರೋಂಥ ಅರ್ಶಿಣದ ಎಲೆ. ಆಮೇಲೆ ನಮ್ಮ ಮಮ್ಮಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಏನು ಹೇಳಿ ಇನ್ನೊಂದ್ಸಲ. ಎಷ್ಟು ಜನ ನೋಡಿದಾರೆ ಗೊತ್ತಾ ನಮ್ಗೆ. 1.5 ಲಕ್ಷ ಕೊಟ್ಟು ಇವರು ನನ್ನನ್ನ ರಷ್ಯಾದಿಂದ ಕೆಲ್ಸದೊಳಗೆ ಕರ್ಸ್ಕೊಂಡಿದ್ದಾರೆ ಗೊತ್ತಾ. 2 ಮಂತ್ಸಿಗೋಸ್ಕರ. ಅವ್ರ ಮಗಳು ಪ್ರೆಗ್ನೆಂಟ್ ಇದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಕೆಲ್ಸದೊಳಗೆ ಕಾಣಿಸ್ತಿಲ್ವಾ ನೋಡಿ. ಇದು ಹಿಂಗೆ ಕಾಯ್ತಾ ಇದೆ. ಅಮ್ಮ ಅಂದ್ರೆ ನೊರೆ ಎಲ್ಲ ಹೋಗ್ಬೇಕಲ್ಲ. ನೊರೆ ಎಲ್ಲ ಇದು ಸಣ್ಣ ಉರಿಯಲ್ಲೇ ಉರಿಬೇಕು, ಇದು ಮಾಡಬೇಕು. ಎಷ್ಟಿದೆ ತುಪ್ಪ? ತುಪ್ಪ 4 kg ತುಪ್ಪ. ಇದು ಬೆಣ್ಣೆ 4 kg. ಬೆಣ್ಣೆ 4 kg ತುಪ್ಪ ಮಾಡ್ತಾ ಇದ್ದೀನಿ ಈಗ. ಇದು ಗಿರ್ತಳಿ ತುಪ್ಪ. ಇದು ಹಾಂ ಅಂದರೆ ಗಿರ್ತಳಿ ಬೆಣ್ಣೆ. ಗಿರ್ತಳಿ ಬೆಣ್ಣೆ. ಇದು ಏನೇನು ಐಟಮ್ಸ್ ತೊಗೊಂಡಿದ್ಯಾ ಅದಕ್ಕೆ? ಇದಕ್ಕೆ ಇದು ಏಲಕ್ಕಿ, ಮೆಂತೆ, ಲವಂಗ, ಒಣಮೆಣಸಿನ್ಕಾಯಿ, ಅರಿಶಿಣದ ಎಲೆ, ವಿಳೆದೆಲೆ, ಆಮೇಲೆ ಮತ್ತೆ ನುಗ್ಗೆ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ಸುಲ್ಕೊಳ್ತೀನಿ. ಆಮೇಲೆ ಇದಕ್ಕೆ ಉಪ್ಪು, ಸ್ವಲ್ಪ ಉಪ್ಪು ಹಾಕ್ತೀನಿ. ಇಷ್ಟನ್ನು ಇದು ಕಾಯ್ತಾ ಇರುತ್ತೆ ಸಣ್ಣ ಹುರಿಯಲ್ಲೇ. ಇದು ಮ್ಯಾಕ್ಸಿಮಮ್ ಮಾಡ್ಲಿಕ್ಕೇನೆ ಒಂದು 1/2 hour ಬೇಕಾಗುತ್ತೆ ತುಪ್ಪ ಕಾಯಿಸ್ಲಿಕ್ಕೇನೆ. ಇದು ಕಾಯ್ತಾ ಇರುತ್ತೆ. ಕಾಯ್ತಾ ಇರ್ಬೇಕಾದ್ರೆ ಇವೆಲ್ಲ ಜೋಡಿಸ್ಕೊಂಡಿದ್ದೀನಿ. ಈಗ ಬೆಳ್ಳುಳ್ಳಿ ಸ್ವಲ್ಪ ಸುಲ್ಕೊಳ್ತೀನಿ. ಇದು ಹುಣಸೆಕಾಯಿ ತೊಕ್ಕು ಅಂತೆ. ಇದನ್ನ ತಿಂತೀನಿ ನಾನು. ಮೊಸರನ್ನಕ್ಕೆ ಅದನ್ನ ಹಾಕೊಂಡು ಏನೋ ಒಂದು ಮೊಸರನ್ನಕ್ಕೋ ಏನೋ ಒಟ್ಟಿಗೆ ತಿಂತೀನಂತ ಹೇಳಿದೆ. ಟೇಸ್ಟ್ ಸ್ಮೆಲ್ ನೋಡಿ ಹೆಂಗ್ ಗಮ್ ಅಂತ ಇದೆ. ಬಾಯಲ್ಲಿ ನೀರು ಬರ್ತಿದೆ. ಹೇಳಿ. ನಿಮಗೂ ಬೇಕು ಅಂತ ಅಂದ್ರೆ ರೆಸಿಪಿ ಬೇಕು ಅಂದ್ರೆ ನಿಮಗೂ ಕೂಡ ಈ ರೆಸಿಪಿ ಮಾಡ್ಲಿಕ್ಕೆ ಬೇಕು ಅಂದ್ರೆ ಹೇಳ್ಕೊಡ್ತೀನಿ ಆಯ್ತಾ. ಕಮೆಂಟ್ ಮಾಡಿ. ಕೆಜಿ ಬೆಣ್ಣೆ ಅಲ್ಲ, ಅದಕ್ಕೆ 4 kg ಬೆಣ್ಣೆ ಆಗಿರೋದ್ರಿಂದ ಸಣ್ಣ ಹುರಿಯಲ್ಲಿ ಕಾಯಿಸ್ತಾ ಇದ್ದೀನಿ. ಇದು ಈಗ ಗಟ್ಟಿಯಾಗಿದೆಲ್ಲ ಆಗಿದೆ. ಈಗ ಫೈನಲಿ ಇದು ಆಯಿಲಿ ಆಗಬೇಕು. ಈಗ ಆಯಿಲಿ ಆದಾಗ ಅದು ಫೈನಲ್ ಟಚ್ ಅಂತ. ಇದು ಲೈಟಾಗಿ ಇವಾಗ ಆಯಿಲಿ ಆಗಿದೆಲ್ಲ ಆಗಿದ್ದಾಗ ಈಗ ಒಂದು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ತೀನಿ. ಓಕೆ. ಇದಕ್ಕೆ ನಾನು ಈಗ 4 kg ಇರೋದ್ರಿಂದ 1-2 ಸ್ಪೂನಷ್ಟು, 2-2.5 ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ತೀನಿ. ಆಮೇಲೆ ಇದಕ್ಕೆ ಕಲರಿಗೋಸ್ಕರ ನಾವು ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡ್ತೀವಿ. ಜಾಸ್ತಿ ಮಾಡಲ್ಲ, ಸ್ವಲ್ಪ ಲೈಟಾಗಿ ಇರಲಿ ಅಂತ ನಾನು ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡ್ತೀನಿ. ಲೈಟಾಗಿ ಹಾಕಿ ಮತ್ತೆ ಕಲಿಸ್ಕೊಂಡು ಮತ್ತೆ ಅದನ್ನು ಈಗ ನೋಡಿ. ಇದು ಫೈನಲಿ ಆಯಿಲಿ ಅಂತ ಬರ್ತಾ ಇದೆ. ಇದು ಬರುತ್ತೆ ಈಗ. ಇದೇ ರೀತಿ ಕಾದು ಲಾಸ್ಟಿಗೆ ಮೆಂತೆ ಹಾಕ್ತೀನಿ. ಆಮೇಲೆ ಏಲಕ್ಕಿ ಹಾಕ್ತೀನಿ. ಆಮೇಲೆ ಲವಂಗ ಹಾಕ್ತೀನಿ. ಆಮೇಲೆ ಇದು ಒಣಮೆಣಸಿನ್ಕಾಯಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಜಜ್ಜಿಟ್ಕೊಂಡಿದೆಯಲ್ಲ ಬೆಳ್ಳುಳ್ಳಿನ, ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಗೂರಾಡ್ತೀನಿ. ಫೈನಲಿ ಇದು ಆಯಿಲಿ ಟೈಪೇ ಬರ್ತಿದೆ. ತುಪ್ಪ ಕಾಯಿಸಾಗಿದೆ ಇದು.
ಈಗ ಒಂದು ಪಟ ಪಟ ಅನ್ನುತ್ತೆ. ಸ್ವಲ್ಪ ದೂರ ಇದು. ಇದನ್ನ ವಿಳೆದೆಲೆ ಹಾಕ್ತೀನಿ. ಈಗ ಪಟ ಪಟ ಅಂತ. ಆಮೇಲೆ ನೋಡಿ ಇದು ಅರಿಶಿಣದ ಎಲೆ ಹಾಕ್ತೀನಿ. ಇದು ಫೈನಲ್ ಟಚ್. ಇದು ಕಾಯ್ತಾ ಇದೆ ಎಲ್ಲ. ಏನಾಗಕ್ಕೆ ಬಿಡ್ಬೇಕಮ್ಮ ಅದು? ಸ್ವಲ್ಪ ಹೊತ್ತು ಸ್ವಲ್ಪ ಫ್ರೈ ಆಗಕ್ಕೆ. ಇದರಲ್ಲಿ ಅದ್ರದ್ದು ಪರಿಮಳ ಎಲ್ಲ ಅದ್ರಲ್ಲಿ ಸೇರ್ಕೊಳ್ಳುತ್ತೆ ಈ ತುಪ್ಪದಲ್ಲಿ. ಹಾಳಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಸ್ವಲ್ಪ ನೋಡು, ಇದು ಮೊಸರು. ಇದು ಈ ಮೊಸರನ್ನ ಸ್ವಲ್ಪ ಹಾಕಿದ್ರೆ ರವೆ ರವೆಯಾಗಿ ಬರುತ್ತೆ. ಓಕೆ. ಈ ಮೊಸರನ್ನ ಹೀಗೆ ಹಾಕಿದರೆ ಸ್ವಲ್ಪ ಇದಾಗುತ್ತೆ. ನಾವೀಗ ಮತ್ತೆ ಕಲಿಸ್ತೀವಿ. ರವೆ 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 ಬರುತ್ತೆ ಅದು ಮೊಸರು ಹಾಕಿದರೆ. ನೋಡಿ ಈಗ ಕಾಯಿ ಫುಲ್ಲು ಇದು ಸಣ್ಣ ಹುರಿಯಲ್ಲೇ ಮ್ಯಾಕ್ಸಿಮಮ್ ಇದು 4 kg ಇರೋದ್ರಿಂದ 1 hour ತೊಗೊಳ್ತು. ಈಗ ನಾನು ತುಪ್ಪ ಕಾಯಿಸಿರೋದು. ಹೌದು, ನಾನು 20 ಮಿನಿಟ್ಸ್ ಅಂದೆ. 20 ಮಿನಿಟ್ಸಲ್ಲಿ ಇದು ಆಗಲಿಲ್ಲ. 1 hour ತಗೊಳ್ತು ನೋಡು. ಇದು ಎಷ್ಟು ಈಗ ಆಯಿಲಿ ಆಗಿ ಬಂದಿದೆ. ನಾವು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋದು ಅದು ಫ್ಲೇವರ್ ಬಿಡ್ಲಿ ಅಂತ. ಫ್ಲೇವರ್ ಬಿಡೋದು. ಆಮೇಲೆ ಅದು ತುಂಬಾ ದಿನ ಹಾಳಾಗ್ಲಿಲ್ಲ ಮಾಡೋಕ್ಕೋಸ್ಕರ, ಹಾಳಾಗುದಲ್ಲೇ ಇರೋದು. ಎಲ್ಲದಕ್ಕೂ ಇದು ಒಳ್ಳೇದು. ಇದು ಮತ್ತೆ ಈ ಬಾಣಂತಿಗಳಿಗೆ ಶೀತ ಆಗೋದು, ಕೆಮ್ಮು ಆಗೋದು ಆಗಲ್ಲ. ಹಾಗಾಗಿ ಇದನ್ನೆಲ್ಲ ಹಾಕಿ ಮಾಡೋದ್ರಿಂದ ಈ ತುಪ್ಪ ಚೆನ್ನಾಗಾಗತ್ತೆ. ಈಗ ನನ್ನ ಮಗಳು ರಷ್ಯಾದಲ್ಲಿದ್ದಾಳೆ. ಅವಳಿಗೆ ಕಳಿಸ್ಕೊಟ್ಟಾಗ ಅವಳು ಕೂಡ ಫ್ರೀಸರಲ್ಲಿ ಇಟ್ಕೊಂಡು ತಿನ್ನಲಿಕ್ಕೆ. ಇದು ಆಕ್ಚುಲಿ ಫ್ರೀಸರಲ್ಲಿ ಇರೋಕ್ಕಿಂತ ಹೊರಗಡೆ ಇಟ್ಟು ತಿನ್ಲಿಕ್ಕೂ ಚೆನ್ನಾಗಾಗುತ್ತೆ. ಆಕ್ಚುಲಿ ನಾನು ಹೊರಗೆ ಇಟ್ಟೆ ತಿನ್ನೋದು ನಾನು. ಇಷ್ಟೇ, ಇದು ಫೈನಲ್ ಆಯ್ತು. ಇದು ಒಂಚೂರು ಹಾರಿದ ಮೇಲೆ ಸೋಸ್ಬೇಕಾ? ಇಲ್ಲ, ಇದು ಸ್ವಲ್ಪ ಹಾರಿದ ಮೇಲೆ ಇದನ್ನ ನಾವೊಂದು ಬಾಕ್ಸಿಗೆ ಹಾಕೊಂಡು ಸೋಸಿದ್ರೆ ಮುಗೀತಿದ್ದು ಅಷ್ಟೇ. ಇದು ಏನಿಲ್ಲ, ಅದ್ರೊಳಗೆ ಹಾಕಿದ್ರಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ವಾಪಸ್ ತೆಗ್ದಿದ್ದಾರೆ. ಸೊ ಇದರಲ್ಲಿ ನನಗೆ ಗೊತ್ತಿರಂಗೆ ನುಗ್ಗೆ ಸೊಪ್ಪು ಮತ್ತೆ ಇದು ವಿಳೆದೆಲೆನ ತಿನ್ಬಹುದು. ಯೂಶಲಿ ನಾವು ವಿಳೆದೆಲೆ ತಿಂತೀವಿ. ನೋಡಿ, ನಾನು ತಿಂತೀನಿ. ಚೆನ್ನಾಗಿದೆ. ಟೇಸ್ಟ್ ಇದೆ. ಕರೆಕ್ಟ್ ಇದೆ ಅಮ್ಮ, ಸೂಪರ್. ಕರೆಕ್ಟ್ ಆಗಿದೆ. ಅದು ಇನ್ನೊಂದಿದೆ, ನನಗೆ ತಿನ್ನಿಸ್ತೀವಿ. ಉಪ್ಪೆಲ್ಲ ಸರಿದೆ, ಉಪ್ಪೆಲ್ಲ ಕರೆಕ್ಟ್ ಇದೆ. ನೋಡಿ ಗೈಸ್, ಖಾಲಿ ಬಾಕ್ಸ್ ತಕ್ಕೊಡು ಅಂತಂದ್ರೆ ತಿನ್ನೋದ್ರಲ್ಲೇ ಬಿಸಿ ಆಗ್ಬಿಟ್ಟಿದ್ದಾಳೆ ಫುಲ್ಲು. ಎಷ್ಟು ಬರ್ಗೆಟ್ಟಿರ್ತಾರೆ ನೋಡಿ ತುಪ್ಪ ಹೆಂಗಿದೆ. ಸೊ ಇದು ಇನ್ನ ಬಿಸಿ ಇದೆ. ಆಮೇಲೆ ಬೆಳಗ್ಗೆ ಅಷ್ಟೊತ್ತಿಗೆ ಫುಲ್ ಎಲ್ಲ ಇದಾಗಿರತ್ತೆ. ಬೆಳಗ್ಗೆ ಹೆಂಗಾಗಿದೆ ಅಂತ ತೋರಿಸ್ತಾಳೆ. ಫೈನಲ್ ಇದು ತೋರಿಸ್ತೀನಿ ಅಮ್ಮ. ಅದು ಫುಲ್ ಅದ್ರೊಳಗಡೆ ಇದೆಯಲ್ಲ, ಅದೆಲ್ಲ ಏನೋ ಆ್ಯಡ್ ಆನ್ ಅಲ್ಲ ಅದು. ನೋಡಿ ತುಪ್ಪ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಮ್ಯಾಮ್. ಬೆಳಗ್ಗೆ ಇನ್ನ ಮರಳಾಗಿರುತ್ತೆ. ಬೆಳಗ್ಗೆ ತೋರಿಸ್ತೀನಿ ತುಪ್ಪ. ಮಲ್ಗೋಳು ಬರ್ಗೆಟ್ಟವ್ರಂಗೆ ನೋಡಿ ಇಲ್ಲಿ. ಆ್ಯಕ್ಚುಲಿ ನನ್ನ ತಂಗಿ ಟೇಸ್ಟ್ ನೋಡ್ಕೊಂಬಿಟ್ಟು ತಿನ್ನೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಅವಳಂತೂ ಯಾವುದೇ ರೀತಿಯಾದ ಇದನ್ನು ಬಿಡ್ತಾ ಇಲ್ಲ. ನಮ್ಮನ್ನು ಬಿಡ್ತಾನೆ ಇಲ್ಲ. ಮಲಗ್ತೀನಿ ಅಂದಳು ತುಪ್ಪ ತಿನ್ನೋದ್ರಲ್ಲೇ ಬ್ಯುಸಿ ಆಗಿದ್ದಾಳೆ. ಬಟ್ ತುಪ್ಪ ಮಾತ್ರ ತುಂಬ ನೀಟಾಗಿ ಮಾಡಿದ್ರು ನಮ್ಮಮ್ಮ. ಹೇಗೆ ಮಾಡಿದ್ರು ಅಂತ ಹೇಳಿ ನೀವು ನೋಡಿದ್ದೀರಾ. ಯಾರಿಗಾದರೂ ನೀಡಿತ್ತು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ನಾನು ಇನ್ನೂ ಡೀಟೇಲಾಗಿ ಹಾಕಿರ್ತೀನಿ. ಅದಾದಮೇಲೆ ನನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಯಾವುದಾದ್ರೂ ರೆಸಿಪಿ ಬೇಕಿದ್ರೆ ಹೇಳಿ. ಅದೇನೋ ನನ್ನ ತಂಗಿ ತೋರಿಸಿದ್ಲು, ಏನು ಇಶೋದು ತೊಕ್ಕು. ಹುಣಸೆ ತೊಕ್ಕು ಒಂದ್ಸಲಿ ಮಾಡಿಸಿ ತೋರಿಸ್ತೀನಿ. ನೆಕ್ಸ್ಟ್ ರೆಸಿಪೀಸ್ ತೋರಿಸ್ತಾನೆ ಇದ್ದೀನಿ. ಯಾವುದಾದ್ರೂ ರೆಸಿಪಿ ಬೇಕಿದ್ರೆ ಹೇಳಿ, ತೋರಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.